ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ದೇವರ ವಾಕ್ಯವನ್ನು ಆಲಿಸುವ ಪ್ರಿಯರೇ, ನಿಮ್ಮನ್ನು ಸಂತೋಷದಿಂದ ಸ್ವಾಗತಿಸುತ್ತೇನೆ. ಒಂದೇ ಕುಟುಂಬದ ಸದಸ್ಯರಾಗಿ ನಾವೆಲ್ಲರೂ ಒಂದಾಗಿದ್ದೇವೆ. ನಿಮಗಾಗಿ ಪ್ರಾರ್ಥಿಸುತ್ತೇನೆ ಪ್ರಿಯರೇ. ಡೈಲಿ ಬ್ಲೆಸ್ಸಿಂಗ್ ಶುಶ್ರೂಷೆಯಲ್ಲಿ ಈ ದಿನಗಳಲ್ಲಿ ಮಕ್ಕಳಿಗಾಗಿ ವಿಶೇಷವಾಗಿ ಈ ಧ್ಯಾನ ಮಂದಿರದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ಅವರ ಆಧ್ಯಾತ್ಮಿಕ ಜೀವನ, ಭೌತಿಕ ಜೀವನ, ಅವರ ವಿದ್ಯಾಭ್ಯಾಸ, ಈ ಶುಶ್ರೂಷೆ, ಈ ಪ್ರಾರ್ಥನೆ ಅನುಗ್ರಹವಾಗಿ ಮಾರ್ಪಡುತ್ತದೆ. ಅವರಿಗೆ ಒಳ್ಳೆಯ ಸ್ವಭಾವಕ್ಕೆ ಸಾಗಿಸಲು ಈ ಪ್ರಾರ್ಥನೆ ಸಹಾಯ ಮಾಡುತ್ತದೆ. ಒಂದೊಂದು ತಂದೆ ತಾಯಿಯರು ಮಕ್ಕಳ ತಲೆಯ ಮೇಲೆ ಕೈ ಇಟ್ಟು ಹೀಗೆ ಪ್ರಾರ್ಥಿಸಿರಿ: ಪ್ರಭುವೇ, ನಿಮ್ಮ ಪವಿತ್ರ ರಕ್ತದಿಂದ ಈ ಮಕ್ಕಳನ್ನು ಶುದ್ಧಗೊಳಿಸಿ, ದೇವರ ವಾಕ್ಯದಿಂದ ಅಭಿಷೇಕಿಸಿರಿ, ಪವಿತ್ರಾತ್ಮರಿಂದ ಮುನ್ನಡೆಸಿರಿ ಎಂದು ಪ್ರಾರ್ಥಿಸಿರಿ. ಈ ಪ್ರಾರ್ಥನೆಯಲ್ಲಿ ಭಾಗವಹಿಸುವ ಎಲ್ಲ ಮಕ್ಕಳು ಹೀಗೆ ಪ್ರಾರ್ಥಿಸಿರಿ: ಪ್ರಭುವೇ, ನನ್ನನ್ನು ನಿಮ್ಮ ಪವಿತ್ರ ರಕ್ತದಿಂದ ಶುದ್ಧೀಕರಿಸಿ, ದೇವರ ವಾಕ್ಯದಿಂದ ಅಭಿಷೇಕಿಸಿ, ಪವಿತ್ರಾತ್ಮರಿಂದ ಮುನ್ನಡೆಸಿರಿ ಎಂದು ಪ್ರಾರ್ಥಿಸಿರಿ. ನಮಗೆ ಪ್ರಾರ್ಥನೆಯಿಂದ ದೇವರ ವಾಕ್ಯವನ್ನು ಆಲಿಸೋಣ. ಇಂದು ಆಲಿಸುವ ವಾಕ್ಯ ಒಂದು ಬಿಡುಗಡೆಗೂ ಸೌಖ್ಯಕ್ಕೂ ಸಾಕ್ಷಿಗೂ ಕಾರಣವಾಗಲಿ ಎಂದು ಪ್ರಾರ್ಥಿಸೋಣ. ಒಂದೊಂದು ದಿನ ಆಲಿಸುವ ದೇವರ ವಾಕ್ಯ ಅದ್ಭುತದ, ಬಿಡುಗಡೆಯ, ಸೌಖ್ಯದ ಕೀ ಆಗಿದೆ. ಆಮೇನ್. ಇಂದಿನ ದೇವರ ವಾಕ್ಯ ವಿಮೋಚನ ಕಾಂಡ 34ನೇ ಅಧ್ಯಾಯ 10 ಮತ್ತು 11ನೇ ವಾಕ್ಯವನ್ನು ಆಲಿಸೋಣ. ಸರ್ವೇಶ್ವರ ಮೋಶೆಗೆ, ಕೇಳು, ನಾನೊಂದು ಒಡಂಬಡಿಕೆಯನ್ನು ಮಾಡುತ್ತೇನೆ. ಜಗದಲ್ಲಿ ಯಾವ ನಾಡಿನಲ್ಲೂ ಯಾವ ಜನಾಂಗದಲ್ಲೂ ನಡೆಯದಂಥ ಮಹತ್ ಕಾರ್ಯಗಳನ್ನು ನಿನ್ನ ಜನರೆಲ್ಲರೂ ನೋಡುವಂತೆ ನಡೆಸುವೆನು. ನಿಮ್ಮ ಸುತ್ತಮುತ್ತಲಿರುವ ಜನರೆಲ್ಲರೂ ಸರ್ವೇಶ್ವರನಾದ ನಾನು ಮಾಡುವ ಮಹತ್ ಕಾರ್ಯವನ್ನು ನೋಡುವರು. ನಾನು ನಿಮ್ಮ ವಿಷಯದಲ್ಲಿ ಮಾಡಬೇಕೆಂದಿರುವುದು ಅದ್ಭುತಕರವಾದದ್ದು. ನಾನು ಈ ದಿನ ನಿಮಗೆ ಆಜ್ಞಾಪಿಸುವುದನ್ನು ನೀವು ಅನುಸರಿಸಿ ನಡೆಯಬೇಕು. ಪ್ರಿಯರೇ, ಎಷ್ಟು ದೊಡ್ಡ ಅದ್ಭುತಗಳನ್ನು, ಮಹತ್ ಕಾರ್ಯಗಳನ್ನು ಜೀವನದಲ್ಲಿ ಸಂಭವಿಸಲು ನಾವು ಏನು ಮಾಡಬೇಕೆಂದು ನಮ್ಮೊಂದಿಗೆ ದೇವರು ನುಡಿಯುತ್ತಿದ್ದಾರೆ. ವಾಕ್ಯವನ್ನು ಆಲಿಸಬೇಕು, ವಿಶ್ವಾಸಿಸಬೇಕು, ಅನುಸರಿಸಬೇಕು. ಅದು ನಿನ್ನ ಜೀವನದಲ್ಲಿ, ಲೋಕದಲ್ಲಿ ಒಂದು ಸ್ಥಳದಿಂದ ನಡೆಯದಂಥ ದೊಡ್ಡ ಕಾರ್ಯಗಳು, ಅದ್ಭುತ ಕಾರ್ಯಗಳು, ಮಹತ್ ಕಾರ್ಯಗಳು ನಮ್ಮ ಜೀವನದಲ್ಲಿ ಸಂಭವಿಸಲು ದೇವರ ವಾಕ್ಯ ಆಲಿಸುವುದು ಕಾರಣವಾಗುತ್ತದೆ. ಇಂದಿನ ದೇವರ ವಾಕ್ಯ ನಮಗೆ ಸ್ಪಷ್ಟಪಡಿಸುತ್ತದೆ. ಹಾಗೆ ಆದರೆ ಪ್ರಿಯರೇ, ನೀವು ವಾಕ್ಯವನ್ನು ಸ್ವೀಕರಿಸಿರಿ, ಹೃದಯದಿಂದ ಕೇಳಿರಿ, ಹೃದಯದಿಂದ ಹೇಳಿರಿ. ವಾಕ್ಯವನ್ನು ನಾನು ವಿಶ್ವಾಸಿಸುತ್ತೇನೆ, ಆಶ್ರಯಿಸುತ್ತೇನೆ. ನನ್ನ ದೇವರನ್ನು ನಾನು ವಿಶ್ವಾಸಿಸುತ್ತೇನೆ, ಪ್ರೀತಿಸುತ್ತೇನೆ. ನಾವಾಗಿರುವ ಸ್ಥಳದಲ್ಲೇ ಒಂದು ನಿಮಿಷ ಕಣ್ಣು ಮುಚ್ಚಿ ಪ್ರಾರ್ಥಿಸುವ. ಸ್ವಾಮಿ, ನಾನು ನಿಮ್ಮನ್ನು ಆಶ್ರಯಿಸುತ್ತೇನೆ, ನಾನು ನಿಮ್ಮನ್ನು ವಿಶ್ವಾಸಿಸುತ್ತೇನೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ನನ್ನ ಕುಟುಂಬದಲ್ಲಿ ಹಿಂದೆ ಒಂದು ಅದ್ಭುತ ಮಾಡುತ್ತೀರಾ ಎಂದು ವಿಶ್ವಾಸಿಸುತ್ತೇನೆ. ಹಿಂದೆ ನನ್ನ ಪ್ರಾರ್ಥನೆಗಳಿಗೆ ಉತ್ತರ ನೀಡುತ್ತೀರಾ ಎಂದು ವಿಶ್ವಾಸಿಸುತ್ತೇನೆ. ಹೀಗೆ ಪ್ರಾರ್ಥಿಸುವ ಈ ಸಮಯವೇ ದೇವರ ಮಹತ್ ಕಾರ್ಯಗಳು ನಡೆಯುತ್ತದೆ. ಆಮೇನ್. ವಾಕ್ಯ ಓದ ಅದ್ಭುತದ ಕಲವರವಾಗಿದೆ. ಲೋಕದ ಒಂದು ಸ್ಥಳದಲ್ಲಿ ನಡೆಯದ ದೊಡ್ಡ ಕಾರ್ಯಗಳು ದೇವರು ನನ್ನ ಜೀವನದಲ್ಲಿ ಮಾಡುತ್ತಾರೆ. ಆಮೇನ್. ಹಲ್ಲೆಲೂಯ. ಪ್ರಭುವೇ, ನನ್ನ ಜೀವನದಲ್ಲಿ ನಿಮ್ಮ ವಾಕ್ಯವನ್ನು ವಿಶ್ವಾಸಿಸಿ ಸ್ವೀಕರಿಸುವುದರಿಂದ ನನಗೆ ಅದ್ಭುತ ಅನುಗ್ರಹವನ್ನು ನೀಡಿರಿ ಎಂದು ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಿಮ್ಮ ಮಕ್ಕಳ ತಲೆಯ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿರಿ. ಆಮೇನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ.
ಹಾಲೆಲೂಯ. ಆಮೇನ್.